ರಕ್ಷಿತಾ ಫೇಕ್ ಅನ್ನೋದಕ್ಕೆ ಒಂದು ಕ್ಲಾರಿಫಿಕೇಶನ್ ಸುದೀಪ್ ಸರ್ ಕೇಳ್ತಾರೆ, ಆವಾಗ ನೀವು ಫೇಕ್ ಅಂತ ಹೇಳಿ ಹೇಳ್ತೀರಾ. ಮ್ಯಾಮ್ ಅವರು ಜಗಳ ಆಡುವಾಗ ಕನ್ನಡನ ಸಖತ್ತಾಗಿ ತುಂಬ ನೀಟಾಗಿ ಒಂದು ಫ್ಲೋಲ್ಲಿ ಹೋಗ್ತಾರೆ. ಬಟ್ ಅವರೆಲ್ಲೋ ಅಣ್ಣ ಬಂದಾಗ ಹಂಗಂದ್ರೆ ಅದಕ್ಕೂ ಅಣ್ಣ ತುಂಬ ನೀಟಾಗಿ ಹೇಳಿ. ಈಗ ಸುದಿ ನೀನು ಭಯಂಕರ ಮಾತಾಡ್ತಾನೆ, ಗಿಲ್ಲಿನೂ ಭಯಂಕರ ಮಾತಾಡ್ತಾನೆ. ಅವ್ರು ಹೇಳ್ತಾರೆ ನೀನು ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಹೆಂಗಾರು ಮಾತಾಡು, ಶನಿವಾರ ಬೇಡ ಗಿಲ್ಲಿ ಅಂತ. ಗಿಲ್ಲಿದು ಟೋನ್ ನೋಡಿ ಅವಾಗ ಚೇಂಜ್ ಇಲ್ಲ ಅಣ್ಣ ಅಣ್ಣ ಅಂತ ಆಗಲ್ಲ ಮ್ಯಾಮ್. ತುಂಬ ದೊಡ್ಡವರಿದ್ದಾಗ ಮೇ ಬಿ ಪಾಪ ಅವ್ರಿಗೆ ಇಂಥ ನಾವು ಸಿನಿಮಾದಲ್ಲಿ ಇದ್ದವ್ರೆ ನಾನೇ ಜರ್ಕು ಎಷ್ಟು ಸತಿ ಹೊಡೆದು ನಿಮ್ಗೆ ಮಾತಾಡಿ ಸುದಿ ಯಾಕೆ ಮಾತು ಬರ್ತಿಲ್ಲ ಅಂದಾಗ ನಾವೇ ಜರ್ಕು ಹೊಡಿದ್ವಿ. ನಾವು ಹುಡುಗಿ ಇನ್ನೂ ಸಣ್ಣದು, ಸಿನಿಮಾ ಅವರು ಅಲ್ಲ. ಮೇ ಬಿ ಅಣ್ಣ ಹೇಳಿದ್ಮೇಲೆ ಇರ್ಬೋದು ಹಂಗೂ ಇರ್ಬೋದು ಅಂತ ಅನ್ಕೊಂಡೆ ಮ್ಯಾಮ್. ಅಲ್ಲಿವರೆಗೂ ನನಗೂ ಅನ್ಸಿತಿಲ್ಲ ಅವ್ರು ಫೇಕು ಅಂತ. ಇಲ್ಲಿ ಜಗಳ ಆಡೋವಾಗ ಏನು ಮ್ಯಾಮ್, ನಾರ್ಮಲ್ ಕಂಟೆಸ್ಟೆಂಟು ನಾನು ನೀವು. ಈಗ ನಿಮ್ಮ ಹತ್ರ ಮಾತಾಡೋಕ್ಕೂ ನಾನು ನಮ್ಮ ಸೂರಿ ಸರ್ ಹತ್ರ ಮಾತಾಡೋಕ್ಕೂ ಈಗ ಸುದೀಪ್ ಸರ್ ಹತ್ರ ಮಾತಾಡೋಕ್ಕೂ ಆ ವ್ಯತ್ಯಾಸ ಇದೆ ಅಲ್ವಾ, ಅದು ಸರಿ ಇದೆ ಅಣ್ಣ ಹೇಳ್ತಿರೋದು ಅಂತ ಅನ್ನಿಸ್ತು ಮ್ಯಾಮ್. ಸುದಿ ಅವರು ನಮ್ಗೆ ಗೊತ್ತಿರೋ ಹಾಗೆ ತುಂಬಾ ಸ್ಟ್ರಗಲಿಂಗ್ ಪೀರಿಯಡ್ ಅನ್ನ ದಾಟಿ ಬಂದ್ರು ಸಿನಿಮಾಕ್ಕೆ. ಸೆಟ್ ಬಾಯ್ ಮ್ಯಾಮ್, ಸೆಟ್ ಬಾಯ್ ಸೆಟ್ ಬಾಯ್ ಆರ್ಟ್ ಅಲ್ಲಿದ್ದೆ. ಅಲ್ಲಿಂದ ಜೂನಿಯರ್ ಆರ್ಟಿಸ್ಟು, ಗ್ಯಾಂಗ್ ಮ್ಯಾನು, ಸಣ್ಣ ಪುಟ್ಟ ಪಾತ್ರಗಳು, ವಿಲನ್ ಹಿಂದೆ ಒಂದಷ್ಟು, ಅಲ್ಲಿಂದ ಒಂದೆರಡು ಡೈಲಾಗ್ ತರ, ಅಲ್ಲಿಂದ ವಿಲನ್, ಅಲ್ಲಿಂದ ಒಂದಷ್ಟು ಸಿನಿಮಾ, ಈಗ ಲೀಡು. ಆಮೇಲೆ ಕಾಕ್ರೋಚ್ ಅನ್ನೋ ಒಂದು ವರ್ಡ್ ಬಿರುದು ಬಂದ ತಕ್ಷಣ ಬ್ಲಾಸ್ಟ್ ಆದ್ರಿ, ಅಂದ್ರೆ ದೊಡ್ಡ ಲೆವೆಲ್ಗೆ ಒಂದು ಗ್ರೋತ್ ನಿಮ್ಗೆ ನಿಮ್ಮ ಕರಿಯರ್. ಮ್ಯಾಮ್ ಖಂಡಿತ ಮ್ಯಾಮ್, ಬದುಕಲ್ಲಿ ಕಾಕ್ರೋಚ್ ಬಂದ ತಕ್ಷಣ ಏನೂ ಚೇಂಜ್ ಆಗಿಲ್ಲ. ನೀವು ನಂದು ಎಷ್ಟೋ ಇಂಟರ್ವ್ಯೂ ಮಾಡಿದ್ದೀರಿ, ಎಷ್ಟೋ ಸತಿ ಸಿಕ್ಕಿದ್ದೀರಿ, ಎಲ್ಲಾದ್ರೂ ನಾನು ಅಹಂಕಾರವಾಗಿ ಮಾತಾಡಿರೋದು ಒಂದ್ಸತಿ ನೀವು ನೋಡಿದ್ರ ಮ್ಯಾಮ್. ನಾನು ಏನಿದ್ದೀನಿ ನಾನು ಅದೇ. ಪಾತ್ರಗಳು ಅಷ್ಟು ದೊಡ್ಡದು ನನಗೆ ಕೊಟ್ಟಾಗ, ಅಷ್ಟು ದೊಡ್ಡ ಒಂದು ಸ್ಥಾನ ಸಿನಿಮಾಲ್ ಕೊಟ್ಟಾಗ ನಾನು ಅದನ್ನು ಮಾಡಲೇಬೇಕಾಗುತ್ತೆ ಮ್ಯಾಮ್. ಈಗ ನನ್ನ ಪಾತ್ರನೇ ಹಂಗಿದೆ, ನಾನು ಅಲ್ಲಿ ಏನೋ ಮಾಡೋಕ್ಕಾಗಲ್ಲ. ಸಿನಿಮಾ ಆಮೇಲೆ ಎದುರುಗಡೆವರೆಗೂ ನಾನು ಏನು ಹೇಳಿದ್ರು ಹರ್ಟ್ ಆಗಲ್ಲ, ಯಾಕಂದ್ರೆ ಅವ್ರಿಗೆ ನಾನು ಏನು ಹೇಳ್ತೀನಿ ಅಂತ ಗೊತ್ತಿರುತ್ತೆ. ಅವ್ರು ಏನು ಹೇಳ್ತಾರೆ, ಇಲ್ಲಿ ನಾನು ಹೇಳಿದ ತಕ್ಷಣ ಡೈರೆಕ್ಟಾಗಿ ಹರ್ಟ್ ಆಗ್ಬಿಡುತ್ತೆ. ಅಯ್ಯೋ ಅದು ಎಲ್ಲೋ ನಾಮಿನೇಷನಲ್ಲಿ ಇದು ಬರುತ್ತೆ. ಇದೇ ಬೇರೆ ಮ್ಯಾಮ್, ಬಿಗ್ ಬಾಸು ಸಿನಿಮಾನೇ ಬೇರೆ. ನಾನು ಸಿನಿಮಾಲ ಕೆರಿಯರ್ ಸೆಟ್ ಮಾಡ್ಕೊಂಡು ಹೋಗಲಿಲ್ಲ ಅಂದರೆ ಸುದಿ ಇಲ್ಲಿ ತನಕ ಬಂದು ಕೂತ್ಕೊಂಡು ಬಿಗ್ ಬಾಸ್ಗೆ ಹೋಗೋಕ್ಕಾಗ್ತಿಲ್ಲ ಮೇಡಮ್. ನಾನು ಜೂನಿಯರ್ ಆರ್ಟಿಸ್ಟ್ ಆಗಿದ್ರೆ ಬಿಗ್ ಬಾಸ್ಗೆ ಹೋಗೋಕ್ಕಾಗ್ತಿತ್ತ ಮ್ಯಾಮ್, ಗೊತ್ತಿಲ್ಲ. ಏನೋ ಹುಡುಗ ಸ್ಪೆಷಲ್ ಅನ್ಸಿದ್ರೆ ತೊಗೋತಿದ್ರೆ ನಾವು ಆರ್ಡಿನರಿ ಮ್ಯಾನ್, ಕಾಮನ್ ಮ್ಯಾನ್ ಎಲ್ಲ ತೊಗೊಂಡು ಪಾಪ ಅವ್ರಿಗೆ ದೊಡ್ಡ ಮಟ್ಟಿಗೆ ಹೆಸರು ಮಾಡಿಕೊಟ್ಟಿದೆ. ಬಟ್ ಎಲ್ಲೋ ಒಂದು ಕಡೆ ನಾನು ಮಾಡಿದ ಪಾತ್ರಗಳು ಕಾಕ್ರೋಚ್ ಸುದಿ ಅಂದಮೇಲೆ ಅಲ್ಲಿಂದ ಒಂದು ವೆಯ್ಟ್ ಜಾಸ್ತಿ ಆಗುತ್ತೆ ಮ್ಯಾಮ್. ಅಲ್ಲಿವರೆಗೂ ಸುದಿ ಅಂತಿದ್ರು, ಅದಾದಮೇಲೆ ನನ್ನ ಪೇಮೆಂಟ್ ಹೆಂಗೆ ಹತ್ರಷ್ಟು ಜಾಸ್ತಿ ಆಯಿತು, ನನ್ನ ಪಾತ್ರಗಳು ಹತ್ರ ಜಾಸ್ತಿ ಮಾಡಲೇಬೇಕು ಮ್ಯಾಮ್. ಅದನ್ನು ಮಾಡ್ಕೊಂಡು ಹೋದೆ, ಅಲ್ಲಿ ಸಕ್ಸಸ್ಫುಲ್ಲಾಗಿ ಆಯಿತು ಅನಿಸುತ್ತೆ. ಇಲ್ಲೂ ನಾನು ಒಂದಷ್ಟು ಮಾಡ್ಕೊಂಬಂದೆ. ಒಂದು 50 ದಿನಾನೂ ತುಂಬ ಕಷ್ಟ ಮ್ಯಾಮ್ ಬಿಗ್ ಬಾಸಲ್ಲಿ. ಆಚೆಯಿಂದ ಹೇಳೋದು ಬೇರೆ, 50 ದಿನಾನೂ ಕಷ್ಟ ಮ್ಯಾಮ್. ನನ್ನ ಕೈಲಿ ಆದಷ್ಟು ನಾನು ಮಾಡಿದ್ದೀನಿ ಮ್ಯಾಮ್. ಹೌದು, ನನ್ನ ತುಂಬ ಎಕ್ಸ್ಪೆಕ್ಟ್ ಇತ್ತಂತ ನನ್ನ ಎಲ್ಲ ಪ್ರೀತಿಸೋರ್ಗೂ ಸಾರಿ. ನಾನು ನಿಮ್ಮ ನಿರೀಕ್ಷೆ ರೀಚ್ ಮಾಡೋಕ್ಕಾಗಿಲ್ಲ ಅನ್ಸೋದಕ್ಕೆ ನಾನು ಸಾರಿ ಕೇಳ್ತೀನಿ.